ಯಾವುದು ಡಿಫ್ರೆಂಟ್ ನಾವು ತಪ್ಪು. ನಾನು ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಬದುಕು ಬೇರೆ ಅಲ್ಲ, ಬಿಸ್ನೆಸ್ ಬೇರೆ ಅಲ್ಲ. ನಿಮ್ಮ ಬಿಸ್ನೆಸ್ಸಲ್ಲಿ ಸಮಸ್ಯೆಗಳಿದ್ದರೆ, ಏನಾದರೂ ಹಣಕಾಸಿನ ಸಮಸ್ಯೆ ಇದ್ದರೆ, ಏನೇನೋ ಇದ್ದರೆ ಹೋಗಿ ಟಾಕ್ ಟು ಯುವರ್ ಹಸ್ಬೆಂಡ್, ಟಾಕ್ ಟು ಯುವರ್ ವೈಫ್. ಮಕ್ಕಳು ದೊಡ್ಡವರಿದ್ದರೆ ಅವ್ರ ಹತ್ರನೂ ಕೂತು ಮಾತಾಡಿ, ತಪ್ಪಿಲ್ಲ. ಅದಕ್ಕೆ ನೀವು ಏನಿದೆ ಆ ಸಮಸ್ಯೆಗೆ ಒಂದು ಸಮಾಧಾನ ಹುಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡಬೇಕೇ ಹೊರತು, ಯಾರೋ ಹೇಳ್ಬಿಟ್ಟಿದ್ದಾರೆ ಅದು ಯಾಕೆ ಹೇಳಿದ್ರು, ಅದೆಲ್ಲ ವೆಸ್ಟರ್ನ್ ಕಾನ್ಸೆಪ್ಟು. ಇದು ವರ್ಕ್ ಲೈಫ್ ಬ್ಯಾಲೆನ್ಸು, ಅದನ್ನು ಅಲ್ಲಿ ಬಿಟ್ಟು ಬಂದುಬಿಡಬೇಕು. ಅಲ್ಲ, ಯಾವ ವರ್ಕ್, ನೀವೇನು ರೋಬೋಟಾ? ಹೆಂಗೆ ನೀವು ಬಿಟ್ಟು ಬರ್ತೀರಿ? ನಿಮ್ಗೇನೋ ಅಲ್ಲೇನೋ ನೋವು ಇರುತ್ತೆ, ಆ ನೋವನ್ನು ಬಿಟ್ಟು ಬರೋಕ್ಕೆ ನಿಮ್ಮ ಆತ್ಮ ಬೇರೆನಾ? ಅಂದರೆ ಕೆಲಸ ಮಾಡೋಕ್ಕೆ ಒಂದು ಆತ್ಮ, ಮನೇಲಿ ಫ್ಯಾಮಿಲಿ ಜೊತೆ ಮಾಡೋಕ್ಕೆ ಒಂದು ಆತ್ಮ ಅಂತ ಎರಡು ಆತ್ಮಗಳಿದೆಯಾ ನಿಮ್ಮಲ್ಲಿ? ಇರೋದು ಒಂದೇ ಆತ್ಮ, ಒಂದೇ ಮೆದುಳು. ಅದು ಹೆಂಗೆ ಸ್ವಿಚ್ ಆಫ್ ಮಾಡಿ ಬರ್ತೀರಿ? ಆಗಲ್ಲ. ಅದಕ್ಕೆ ಎಲ್ಲಿ ಕಂಫರ್ಟ್ ಝೋನ್ ಯಾವುದು? ನಿಮಗೆ ನೆಮ್ಮದಿಯ ತಾಣ ಯಾವುದು? ನಿಮ್ಮ ಕುಟುಂಬ. ನೀವು ಅಲ್ಲಿ ಹೇಳ್ಕೊಳ್ಳಿ, ಖಂಡಿತ ಹೇಳ್ತೀನಿ, ಅರ್ಧಕ್ಕರ್ಧ ಒತ್ತಡಗಳು, ಈ BP ಎಲ್ಲ ಕಡಿಮೆ ಆಗ್ತವೆ. ಒಳ್ಳೆ ರಿಲೇಷನ್ಶಿಪ್ ಇಟ್ಕೋಬೇಕು. ಬದುಕು ಬೇರೆ ಅಲ್ಲ, ಬಿಸ್ನೆಸ್ ಬೇರೆ ಅಲ್ಲ. ಹಾಗಾಗಿ ಮನೆಯವ್ರ ಜೊತೆ ಮಾತಾಡೋದು ಬಹಳ ಪ್ರಾಮುಖ್ಯ.